ಎಲ್ಲರಿಗೂ ನಮಸ್ಕಾರ. ಹಿಂದಿನ ತರಗತಿಯಲ್ಲಿ ನಾವು ವಿದ್ಯುತ್ ಶಕ್ತಿ ಬಗ್ಗೆ ಓದಿದ್ವಿ. ಇವತ್ತಿನ ಒಂದು ತರಗತಿಯಲ್ಲಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳಿಗೆ ಇವುಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇದು ಪೇಪರ್ 1 ಗೆ ಸಂಬಂಧಪಟ್ಟಿರೋದಾಗಿರುತ್ತೆ. PSTR ಮತ್ತೆ EVS ಅಲ್ಲಿ ಈ ಒಂದು ಪಾಠ ಇರುವಂತದನ್ನ ನೀವು ಸಿಲೆಬಸ್ ಅಲ್ಲಿ ಕಾಣಬಹುದು. ಓಕೆ, ಮೊದಲನೇದಾಗಿ ಕಾಂತಗಳು ಅಂದ್ರೆ ಏನು ನೋಡಿ. ಕಾಂತಗಳು ಅಂತ ಹೇಳಿದ್ರೆ ಯಾವೆಲ್ಲ ವಸ್ತುಗಳು ಕಬ್ಬಿಣ, ನಿಕ್ಕಲ್, ಕೋಬಾಲ್ಟ್ ಗಳನ್ನ ಆಕರ್ಷಿಸ್ತವೋ ಮತ್ತು ಸ್ವತಂತ್ರವಾಗಿ ನಾವು ಅದನ್ನೇನಾದ್ರೂ ತೂಗು ಹಾಕಿದಾಗ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ನಿಲ್ಲುತ್ತದೆಯೋ ಅಂತಹ ವಸ್ತುಗಳನ್ನ ನಾವು ಕಾಂತಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಅದರಲ್ಲಿ ಇರ್ತಕ್ಕಂತಹ ವಿಧಗಳು ಯಾವ್ಯಾವು ನೋಡಿ. 2 ವಿಧಗಳನ್ನ ನಾವು ನೋಡ್ತೀವಿ. ಒಂದು ಸ್ವಾಭಾವಿಕ ಕಾಂತ, ಇನ್ನೊಂದು ಕೃತಕ ಕಾಂತ. ಸ್ವಾಭಾವಿಕ ಕಾಂತ ಅಂತ ಬಂದಾಗ ಸ್ವಾಭಾವಿಕವಾಗಿ ಸಿಗುವ ಕಾಂತೀಯ ಅದಿರನ್ನ ಸ್ವಾಭಾವಿಕ ಕಾಂತ ಅಂತ ಕರಿತೀವಿ. ಉದಾಹರಣೆಗೆ ಲೋಡ್ ಸ್ಟೋನ್. ಇನ್ನು ಕೃತಕ ಕಾಂತಗಳು ಅಂತ ಬಂದಾಗ ಮಾನವ ಕೃತಕವಾಗಿ ಮಾಡಿರುವಂತಹ ಕಾಂತಗಳನ್ನ ಕೃತಕ ಕಾಂತ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ದಂಡಕಾಂತ, ಲಾಳಕಾಂತ, ಕಾಂತ ಸೂಜಿ ಇವೆಲ್ಲವೂ ಕೂಡ ಇದಕ್ಕೆ ಉದಾಹರಣೆ ಆಗುತ್ತೆ. ಇನ್ನು ಕಾಂತೀಯ ವಸ್ತುಗಳು, ಯಾವೆಲ್ಲ ವಸ್ತುಗಳನ್ನ ನಾವು ಕಾಂತೀಯ ವಸ್ತುಗಳು ಅಂತ ಹೇಳಿ ಕರಿತೀವಿ ನೋಡಿ. ಯಾವೆಲ್ಲ ವಸ್ತುಗಳನ್ನ ನಾವು ಕಾಂತೀಯ ವಸ್ತುಗಳು ಅಂತ ಹೇಳಿ ಕರಿತೀವಿ ಅಂತ ಹೇಳಿದ್ರೆ, ಯಾವೆಲ್ಲ ವಸ್ತುಗಳನ್ನ ನಾವು ಕಾಂತೀಯ ವಸ್ತುಗಳು ಅಂತ ಹೇಳಿ ಕರಿತೀವಿ? ಕಾಂತದಿಂದ ಆಕರ್ಷಿಸಲ್ಪಡುವಂತಹ, ಕಾಂತದಿಂದ ಓಕೆ, ಯಾವೆಲ್ಲ ಮ್ಯಾಗ್ನೆಟ್ ಇಂದ ಆಕರ್ಷಿಸಲ್ಪಡ್ತಾವೋ ಅಂತಹ ವಸ್ತುಗಳನ್ನು ನಾವು ಕಾಂತೀಯ ವಸ್ತುಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಕಬ್ಬಿಣ, ನಿಕ್ಕಲ್, ಕೋಬಾಲ್ಟ್ ಇವೆಲ್ಲವೂ ಕೂಡ ಕಾಂತೀಯ ವಸ್ತುಗಳು. ಇನ್ನು ಅಕಾಂತೀಯ ವಸ್ತುಗಳು ಅಂತ ನಾವು ನೋಡಿದಾಗ, ಕಾಂತವು ಆಕರ್ಷಿಸದ ವಸ್ತುಗಳನ್ನ ಅಕಾಂತೀಯ ವಸ್ತುಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಚಿನ್ನ, ಬೆಳ್ಳಿ, ಮರ, ಗಿಡ ಇವೆಲ್ಲವೂ ಏನಿದಾವೆ ಅಕಾಂತೀಯ ವಸ್ತುಗಳು. ಇನ್ನು ಕಾಂತದ ಗುಣಲಕ್ಷಣಗಳು ಅಂತ ನಾವು ನೋಡಿದಾಗ ನೋಡಿ, ಕಾಂತವು ಕಾಂತೀಯ ವಸ್ತುಗಳನ್ನ ಆಕರ್ಷಿಸುತ್ತೆ. ಇದು ಕಾಂತದ ಒಂದು ಗುಣಲಕ್ಷಣ. ಇನ್ನು ಎರಡನೇದಾಗಿ, ಕಾಂತವನ್ನು ಸ್ವತಂತ್ರವಾಗಿ ನಾವು ತೂಗಿ ಹಾಕಿದಾಗ ಅದು ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ನಿಶ್ಚಲವಾಗಿ ಅದು ನಿಂತ್ಕೊಳ್ಳುತ್ತೆ. ಇನ್ನು ಕಾಂತಕ್ಕೆ 2 ಧ್ರುವ, ಯಾವುದು? ಒಂದು ಉತ್ತರ ಧ್ರುವ, ಇನ್ನೊಂದು ದಕ್ಷಿಣ ಧ್ರುವ. ಇನ್ನು ಸಜಾತಿ ಧ್ರುವಗಳು ವಿಕರ್ಷಿಸ್ತವೆ. ಅಂದ್ರೇನು? ಲೈಕ್ ಪೋಲ್ಸ್ ಏನಿರುತ್ತೆ, ನಾರ್ತ್ ಏನಿರುತ್ತೆ ಅದು ವಿಕರ್ಷಿಸುತ್ತೆ. ವಿಜಾತಿ ಧ್ರುವಗಳು ಆಕರ್ಷಿಸುತ್ತೆ. ಅಂದ್ರೇನು? ವಿಜಾತಿ ವಿರುದ್ಧ ದಿಕ್ಕುಗಳು ಆಕರ್ಷಿಸುತ್ತೆ, ನಾರ್ತ್ ಸೌತ್. ಓಕೆ, ಸೊ ಆಕರ್ಷಣೀಯ ಬಲ ಏನಿರುತ್ತೆ ಅದು ಧ್ರುವಗಳಲ್ಲಿ ಹೆಚ್ಚಾಗಿರುತ್ತೆ. ಆಕರ್ಷಣೀಯ ಬಲ ಏನಿರುತ್ತೆ ಅದು ಈ ಪೋಲ್ಸ್ ಅಂತ ನಾವೇನ್ ಕಳಿತೀವಿ, ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಅಂದ್ರೇನು, ಈ ಒಂದು ಉತ್ತರ ಧ್ರುವ ದಕ್ಷಿಣ ಧ್ರುವ ಏನಿರುತ್ತೆ ಅಲ್ಲಿ ಆಕರ್ಷಣೀಯ ಬಲ ಯಾವಾಗ್ಲೂ ಹೆಚ್ಚಾಗಿರುತ್ತೆ. ಈ ಒಂದು ಮಧ್ಯಭಾಗ ಏನಿರುತ್ತಲ್ವಾ ಇಲ್ಲಿ ಅದು ಯಾವಾಗ್ಲೂ ಕಡಿಮೆ ಇರುತ್ತೆ. ಆಯ್ತಾ? ಕಾಂತಕ್ಷೇತ್ರ ಅಂದ್ರೇನು? ಕಾಂತಕ್ಷೇತ್ರ ಅಂದಾಗ ಕಾಂತದ ಸುತ್ತ ಕಾಂತ ಬಲವಿರುವಂತಹ ಪ್ರದೇಶವನ್ನ ನಾವು ಕಾಂತ ಕ್ಷೇತ್ರ ಅಂತ ಕರಿತೀವಿ. ಓಕೆ, ಕಾಂತೀಯ ಬಲ ರೇಖೆಗಳು ಅಂದ್ರೆ ಏನು ನೋಡಿ. ಕಾಂತಕ್ಷೇತ್ರವು ಕಾಂತೀಯ ಬಲ ರೇಖೆಗಳಿಂದ ಮಾಡಲ್ಪಟ್ಟಿರುತ್ತೆ. ಆಯ್ತಾ? ಕಾಂತೀಯ ಬಲ ರೇಖೆಗಳು ಉತ್ತರ ಧ್ರುವದಿಂದ ಪ್ರಾರಂಭವಾಗಿ ದಕ್ಷಿಣ ಧ್ರುವದಲ್ಲಿ ಅದು ಯಾವಾಗ್ಲೂ ಅಂತ್ಯಗೊಳ್ಳುತ್ತೆ. ಕೆಲವೊಂದ್ಸತಿ ಇದನ್ನ ಪ್ರಶ್ನೆ ಕೇಳ್ತಾರೆ ನೋಡಿ, ಅದು ಯಾವಾಗ್ಲೂ ಕೂಡ ಉತ್ತರ ಧ್ರುವದಿಂದ ಪ್ರಾರಂಭವಾಗಿ ದಕ್ಷಿಣ ಧ್ರುವದಲ್ಲಿ ಅದು ಅಂತ್ಯಗೊಳ್ಳುತ್ತೆ. ಆಮೇಲೆ ಕಾಂತಕ್ಷೇತ್ರವು ಕಾಂತೀಯ ಬಲ ರೇಖೆಗಳಿಂದಾನೇ ಅದು ಮಾಡಲ್ಪಟ್ಟಿರುತ್ತೆ. ಹಾಗಾದ್ರೆ ಕಾಂತೀಯ ಬಲ ರೇಖೆಗಳ ಗುಣಲಕ್ಷಣಗಳು ಯಾವ್ಯಾವು ನೋಡಿ. ಯಾವಾಗ್ಲೂ ಕಾಂತೀಯ ಬಲ ರೇಖೆಗಳು ಏನಿರ್ತವೆ ಅವು ಯಾವಾಗ್ಲೂ ಒಂದನ್ನೊಂದು ಛೇದಿಸೋದಿಲ್ಲ. ಆಯ್ತಾ? ಯಾವಾಗ್ಲೂ ಕಾಂತೀಯ ಬಲ ರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತವೆ. ಹಾಗಾದರೆ ಉತ್ಸರ್ಜಿತಗೊಳ್ಳುವುದಲ್ಲಿ ನಾರ್ತ್ ಪೋಲ್ ಅಲ್ಲಿ, ವಿಲೀನಗೊಳ್ಳೋದಲ್ಲಿ ದಕ್ಷಿಣ ಧ್ರುವದಲ್ಲಿ. ಕಾಂತಕ್ಷೇತ್ರದ ಸಾಪೇಕ್ಷ ಶಕ್ತಿಯನ್ನ ಕಾಂತೀಯ ಬಲ ರೇಖೆಗಳ ದಟ್ಟಣೆಯ ಆಧಾರದ ಮೇಲೆ ಅದನ್ನ ನಾವು ತೋರಿಸ್ತಾ ಹೋಗ್ತೀವಿ. ಮತ್ತೆ ಕಾಂತೀಯ ಬಲ ರೇಖೆಗಳ ಸಾಂದ್ರತೆ ಏನಿರುತ್ತೆ ಅದು ಏನಾದ್ರೂ ಜಾಸ್ತಿ ಇದ್ರೆ ನೋಡಿ ಕಾಂತಕ್ಷೇತ್ರದ ಬಲ ಕೂಡ ಹೆಚ್ಚಾಗುತ್ತೆ. ನೋಡಿ, ಕಾಂತೀಯ ಬಲ ರೇಖೆಗಳ ಡೆನ್ಸಿಟಿ ಹೆಚ್ಚಾದ್ರೆ ಕಾಂತಕ್ಷೇತ್ರದ ಬಲ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ. ಈ ತರ ಓಕೆ, ನೀವು ನೋಡ್ಬೋದು ಯಾವಾಗ್ಲೂ ಇದು ನಾರ್ತ್ ಪೋಲ್ ಇಂದಾನೆ ಹೋಗಿರುವಂತದ್ದು. ಓಕೆ, ನಾರ್ತ್ ಪೋಲ್ ಇಂದ ಸೌತ್ ಪೋಲ್ಗೆ ಹೋಗಿರುವಂತದ್ದು. ಓಕೆ, ಹಾಗಾಗಿ ಇಲ್ಲಿ ಡೈರೆಕ್ಷನ್ಸ್ ಕೂಡ ಅವರು ತೋರಿಸಿದ್ದಾರೆ. ಓಕೆ,
ಇಲ್ಲಿ ಉತ್ಸರ್ಜಿತಗೊಂಡು ಇಲ್ಲಿ ಅದು ವಿಲೀನಗೊಂಡಿರುವಂತದನ್ನ ನೀವು ನೋಡಬಹುದು. ಇನ್ನು ವಿದ್ಯುತ್ ಕಾಂತಗಳು ಕೃತಕ ಕಾಂತಗಳಾಗಿರ್ತವೆ ನೋಡಿ. ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಅಂತ ನಾವೇನ್ ಕರಿತೀವಿ ಅದು ಕೃತಕ ಕಾಂತಗಳು. ಓಕೆ, ಅವೇನವು ಕೃತಕ ಕಾಂತಗಳು. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ಆಧಾರದ ಮೇಲೆ ರೂಪಿತವಾಗಿರುವಂತಹ ಒಂದು ತಾತ್ಕಾಲಿಕ ಕಾಂತ ಈ ವಿದ್ಯುತ್ ಕಾಂತಗಳಾಗಿರ್ತವೆ. ಇನ್ನು ಕಾಂತದ ಉಪಯೋಗಗಳೇನೇನು ನೋಡಿ, ಇವನ್ನ ಧ್ವನಿವರ್ಧಕಗಳಲ್ಲಿ ಬಳಸ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಯಾಕೆ ನಾವು ಇದನ್ನೆಲ್ಲ ಓದ್ತಾ ಇದೀವಿ ಅಂದ್ರೆ ಇದೇ ಕಾರಣಕ್ಕೆ ನೋಡಿ. ಈ ಕಾಂತಗಳನ್ನ ಧ್ವನಿವರ್ಧಕಗಳಲ್ಲಿ ಬಳಸ್ತಾರೆ. ಕಾಂತ ಸೂಜಿಯನ್ನು ಹಡಗಿನಲ್ಲಿ ದಿಕ್ಕು ಕಂಡು ಹಿಡಿಯೋದಕ್ಕೆ ಬಳಸ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಮ್ಯಾಗ್ನೆಟ್ ಬಳಸ್ತಾರೆ, ಬಟ್ ಯಾವ ಟೈಪ್ ನೋಡಿ, ಕಾಂತ ಸೂಜಿಯನ್ನ ಓಕೆ ಅದನ್ನ ಹಡಗಿನಲ್ಲಿ ಇಟ್ಟು ದಿಕ್ಕನ್ನ ಕಂಡು ಹಿಡಿಯೋದಕ್ಕೋಸ್ಕರ ಅದನ್ನ ಬಳಸ್ತಾರೆ. ಆಮೇಲೆ ವಿದ್ಯುತ್ ಕ್ರೇನ್ಗಳಲ್ಲಿ ವಿದ್ಯುತ್ ಕಾಂತಗಳನ್ನ ಬಳಸ್ತಾರೆ. ಆಮೇಲೆ ಮೋಟಾರ್ಗಳಲ್ಲಿ ಮತ್ತೆ ಡೈನಮೋಗಳಲ್ಲಿ ಕಾಂತಗಳನ್ನ ಬಳಸ್ತಾರೆ. ಇನ್ನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ನೋಡಿ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂತ ನಾವು ನೋಡಿದಾಗ, ಒಂದು ವಾಹಕದಲ್ಲಿ ವಿದ್ಯುತ್ ಅನ್ನು ಪ್ರವಹಿಸಿದಾಗ ಆ ವಾಹಕದ ಸುತ್ತ ಕಾಂತಕ್ಷೇತ್ರ ಉಂಟಾಗುತ್ತೆ ಅನ್ನುವಂಥದ್ದು ಗೊತ್ತು. ಅದನ್ನೇ ನಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂತ ಹೇಳಿ ಕರಿತೀವಿ. ಇನ್ನು ನೇರವಾದ ವಾಹಕದಲ್ಲಿ ಪ್ರವಹಿಸುವಂತಹ ವಿದ್ಯುತ್ತಿನಿಂದ ಉಂಟಾದ ಕಾಂತಕ್ಷೇತ್ರ ನೋಡಿ. ಒಂದು ನೇರವಾದ ವಾಹಕದಲ್ಲಿ ಅದರಲ್ಲಿ ಏನು ವಿದ್ಯುತ್ ಪ್ರವಹಿಸುವಂತಹ ವಿದ್ಯುತ್ತಿನಿಂದ ಯಾವ ರೀತಿ ಕ್ಷೇತ್ರ ಉಂಟಾಗುತ್ತೆ ಅಂದ್ರೆ ಕಾಂತಕ್ಷೇತ್ರ, ಯಾವ ಒಂದು ಕಾಂತಕ್ಷೇತ್ರ ಉಂಟಾಗುತ್ತೆ ಅಂತ ಅಂದ್ರೆ, ನೇರವಾದ ವಾಹಕದಲ್ಲಿ ವಿದ್ಯುತ್ತು ಪ್ರವಹಿಸಿದಾಗ ನೇರ ವಾಹಕದ ಸುತ್ತಲೂ ಕೂಡ ಕಾಂತಕ್ಷೇತ್ರ ಉಂಟಾಗುತ್ತೆ. ಈ ಕಾಂತಕ್ಷೇತ್ರ ಯಾವಾಗ್ಲೂ ಏಕಕೇಂದ್ರೀಯ ವೃತ್ತಗಳ ಮಾದರಿಯಲ್ಲಿ ಅದು ರಚಿತವಾಗಿರುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ನೇರವಾದ ವಾಹಕದಲ್ಲಿ ಪ್ರವಹಿಸುವ ವಿದ್ಯುತ್ತಿಂದ ಉಂಟಾದಂತಹ ಕಾಂತಕ್ಷೇತ್ರ ಯಾವ ರೀತಿ ರಚಿತ ಆಗಿರುತ್ತೆ ಅಂತ ಹೇಳಿದ್ರೆ, ಅದು ಏಕಕೇಂದ್ರೀಯ ವೃತ್ತಗಳ ಮಾದರಿಯಲ್ಲಿ ಅದು ರಚಿತವಾಗಿರುತ್ತೆ. ಇನ್ನು ಬಲಗೈನ ಹೆಬ್ಬರಳ ನಿಯಮ ಅಂದ್ರೇನು? ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ರೂಲ್ ಮತ್ತೆ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಏನ್ ನೋಡ್ತೀವಲ್ವಾ, ಅದೇ ಇದು. ಸೊ ಬಲಗೈನ ಹೆಬ್ಬರಳ ನಿಯಮ ಅಂದ್ರೇನು ನೋಡಿ. ಬಲಗೈಯನ್ನ ನೀವು ಇಟ್ಕೊಳ್ಳಿ. ಬಲಗೈನ ಹೆಬ್ಬೆರಳ ನಿಯಮ ಏನ್ ಹೇಳುತ್ತೆ? ಬಲಗೈನ ಇಟ್ಕೊಳ್ಳಿ ನೋಡಿ, ನೋಡ್ತಾ ಹೋಗಿ. ನೇರ ವಿದ್ಯುತ್ ವಾಹಕದಲ್ಲಿ ನೀವು ತಂಬನ್ನ ನೀವು ಸ್ಟ್ರೈಟ್ ಮಾಡ್ಬೇಕು. ಸೊ ಅಲ್ಲಿ ನೇರ ವಿದ್ಯುತ್ ವಾಹಕದಲ್ಲಿ ವಿದ್ಯುತ್ ಪ್ರವಾಹದಿಂದ ಉಂಟಾಗುವಂತಹ ಕಾಂತಕ್ಷೇತ್ರದ ದಿಕ್ಕನ್ನ ತಿಳಿಬೇಕು ಅಂತ ಹೇಳಿದ್ರೆ ನಾವು ಬಲಗೈನ ಹೆಬ್ಬೆರಳ ನಿಯಮವನ್ನ ಬಳಸ್ತೇವೆ. ಹಾಗಾದ್ರೆ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅನ್ನ ನಾವ್ ಯಾಕೆ ಯೂಸ್ ಮಾಡ್ತೀವಿ? ನೇರ ವಿದ್ಯುತ್ ವಾಹಕದಲ್ಲಿ ವಿದ್ಯುತ್ ಪ್ರವಾಹದಿಂದ ಉಂಟಾಗ್ತಕ್ಕಂತ ಕಾಂತಕ್ಷೇತ್ರದ ದಿಕ್ಕು ಯಾವ ರೀತಿ ಇದೆ ಅನ್ನೋದನ್ನ ತಿಳಿಯೋದಕ್ಕೋಸ್ಕರ ನಾವು ಬಲಗೈನ ಹೆಬ್ಬೆರಳ ನಿಯಮವನ್ನ ಬಳಸ್ತೇವೆ. ನಮ್ಮ ಬಲಗೈನಿಂದ ವಿದ್ಯುತ್ ಹರಿಯುತ್ತಿರುವ ಒಂದು ನೇರ ವಾಹಕವನ್ನ ಹಿಡ್ದಿದೀವಿ ಅಂತ ನಾವ್ ಅನ್ಕೊಳ್ಳಿ. ಓಕೆ, ನೀವ್ ಇಟ್ಕೊಳ್ಳಿ, ನೋಡ್ತಾ ಹೋಗೋದಲ್ಲ, ನೀವು ಅದನ್ನ ಮಾಡ್ತಾ ಹೋಗಿ. ನಮ್ಮ ಹೆಬ್ಬೆರಳು ವಿದ್ಯುತ್ ಪ್ರವಹಿಸುವ ದಿಕ್ಕನ್ನ ಸೂಚಿಸುತ್ತೆ. ನಮ್ಮ ಹೆಬ್ಬೆರಳು ಏನಿದೆ ಅದು ವಿದ್ಯುತ್ತು ಅಂದ್ರೆ ವಿದ್ಯುತ್ ಸಂಚಾರ ಆಗ್ತಾ ಇರೋದು ದಿಕ್ಕನ್ನ ಅದು ಸೂಚಿಸುತ್ತೆ. ಉಳಿದ 4 ಬೆರಳು ಏನಿರ್ತವೆ 1 2 3 4 ಇವು ವಾಹಕದ ಸುತ್ತ ಕಾಂತಕ್ಷೇತ್ರದ ದಿಕ್ಕನ್ನ ಅದು ಸೂಚಿಸುತ್ತೆ ಅಂತ ಹೇಳಿ. ಓಕೆ, ಪ್ರದಕ್ಷಿಣಾ ದಿಕ್ಕು ಅಪ್ರದಕ್ಷಿಣಾ ದಿಕ್ಕು ಅಂದ್ರೇನು? ಪ್ರದಕ್ಷಿಣಾ ದಿಕ್ಕು ಅಂದ್ರೆ ಏನು? ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳಿ ಹೇಳಿದ್ದಾರೆ ಅಷ್ಟೇ. ಇನ್ನು ವಿದ್ಯುತ್ ಕಾಂತೀಯ ಪ್ರೇರಣೆ. ಏನಿದು ವಿದ್ಯುತ್ ಕಾಂತೀಯ ಪ್ರೇರಣೆ? ನೋಡಿ, ಒಂದು ಕಾಂತದ ಸುತ್ತ ಕಾಂತಕ್ಷೇತ್ರ ಇರುವಂತದ್ದು ನಮ್ಗೆ ತಿಳಿದಿದೆ. ಒಂದು ವಾಹಕದ ಸುರುಳಿಗೆ ಸಾಪೇಕ್ಷವಾಗಿ ಕಾಂತವು ಚಲಿಸುತ್ತಿರುವಾಗ ಸುರುಳಿಗೆ ಹೊಂದಿಕೊಂಡಂತಹ ಕಾಂತಕ್ಷೇತ್ರವು ಬದಲಾಗ್ತಾ ಇರುತ್ತೆ. ಸೊ ಸುರುಳಿಗೆ ಹೊಂದಿಕೊಂಡಿರುವ ಕಾಂತಕ್ಷೇತ್ರದ ಬದಲಾವಣೆಯ ದರ ಕಾಂತದ ವೇಗವನ್ನ ಅವಲಂಬಿಸಿರುತ್ತೆ. ಯಾವಾಗ್ಲೂ ಕಾಂತದ ಸಾಪೇಕ್ಷ ಚಲನೆ ನಿಂತಾಗ ಸುರುಳಿಗೆ ಹೊಂದಿಕೊಂಡಿರುವಂತಹ ಕಾಂತಕ್ಷೇತ್ರ ಏನಾಗುತ್ತೆ? ಆಟೋಮೆಟಿಕಲಿ ಅದು ಕೂಡ ಸ್ಟಾಪ್ ಆಗುತ್ತೆ. ಈ ಸುರುಳಿಯನ್ನ ಒಂದು ಸಂವೃತ ಮಂಡಲವಾಗಿಸಿದಾಗ ಆ ಮಂಡಲಕ್ಕೆ ಲಗತ್ತಾದಂತಹ ಕಾಂತಕ್ಷೇತ್ರವು ಬದಲಾಗ್ತಾ ಹೋದಂತೆ ಆ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗ್ತಾ ಹೋಗುತ್ತೆ. ಇದನ್ನ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಹೇಳಿ ನಾವು ಕರಿತೀವಿ. ಈ ವಿದ್ಯುತ್ತನ್ನ ಪ್ರೇರಿತ ವಿದ್ಯುತ್ ಅಂತ ಕೂಡ ನಾವು ಕರಿತೀವಿ. ಅದನ್ನ ಈ ರೀತಿಯಾಗಿ ನಾವು ನೋಡ್ತಾ ಹೋಗ್ಬೋದು. ಓಕೆ, ಪ್ರೇರಿತ ವಿದ್ಯುತ್ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವ್ಯಾವು? ಯಾವೆಲ್ಲ ಪ್ರಭಾವ ಬೀರಿದ ಮೇಲೆ ಈ ಒಂದು ಪ್ರೇರಿತ ವಿದ್ಯುತ್ ಉಂಟಾಗುತ್ತೆ ಅಂತ ನಾವು ನೋಡೋದಾದ್ರೆ, ಸುರುಳಿಗಳ ಸುತ್ತುಗಳ ನೋಡಿ, ಸುರುಳಿಗಳ ಸುತ್ತ ಏನಿರುತ್ತಲ್ಲ ಅವುಗಳ ಸಂಖ್ಯೆ ಹೆಚ್ಚಾದಂತೆ ಪ್ರೇರಿತ ವಿದ್ಯುತ್ ಕೂಡ ಜಾಸ್ತಿ ಆಗುತ್ತೆ. ನೋಡಿ, ಇಲ್ಲೇನು ಸುತ್ತಿದಾರಲ್ವಾ,
ಇದರ ಸಂಖ್ಯೆ ಜಾಸ್ತಿ ಆದಂತೆ ಪ್ರೇರಿತ ವಿದ್ಯುತ್ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ಸುರುಳಿಗೆ ಹೊಂದಿಕೊಂಡಿರುವಂತಹ ಕಾಂತಕ್ಷೇತ್ರದ ಬದಲಾವಣೆಯ ದರ ಹೆಚ್ಚಿದಂತೆ ಕೂಡ ಪ್ರೇರಿತ ವಿದ್ಯುತ್ ಹೆಚ್ಚಾಗುತ್ತೆ. ನೋಡಿ, ಸುರುಳಿಗೆ ಹೊಂದಿಕೊಂಡಿರುವ ಕಾಂತಕ್ಷೇತ್ರ, ಈ ಕಾಂತಕ್ಷೇತ್ರ ಏನು ಅಟ್ಯಾಚ್ ಆಗಿದೆಯಲ್ಲ, ಇದರ ಬದಲಾವಣೆ ದರ ಅಂದ್ರೆ ಅದು ಕೂಡ ಹೆಚ್ಚಾದಂತೆ, ಅದು ಎಷ್ಟು ಚೇಂಜ್ ಆಗ್ತಾ ಹೋಗುತ್ತೋ ಇದು ಕೂಡ ಅಷ್ಟೇ ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ಈ ಬದಲಾವಣೆಯ ರೇಟ್ ಆಫ್ ಚೇಂಜ್ ಇದು ಜಾಸ್ತಿ ಆಗ್ತಾ ಇದ್ದ ಹಾಗೆ ಈ ಒಂದು ಪ್ರೇರಿತ ವಿದ್ಯುತ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಫ್ಯಾರಡೆಯ ವಿದ್ಯುತ್ ಕಾಂತೀಯ ಪ್ರೇರಣೆಯ ನಿಯಮಗಳು ನೋಡಿ. ಹಾಗಾದ್ರೆ ಫ್ಯಾರಡೇಸ್ ಫಸ್ಟ್ ಲಾ ಏನ್ ಹೇಳುತ್ತೆ, ಸೆಕೆಂಡ್ ಲಾ ಏನ್ ಹೇಳುತ್ತೆ ಅಂತ ನಾವು ನೋಡೋದಾದ್ರೆ, ಒಂದು ವಾಹಕಕ್ಕೆ ಹೊಂದಿಕೊಂಡಿರುವ ಹಾಗೂ ಬದಲಾಗುತ್ತಿರುವ ಕಾಂತಕ್ಷೇತ್ರವು ವಾಹಕದಲ್ಲಿ ವಿದ್ಯುತ್ ಚಾಲಕ ಬಲವನ್ನು, ವಿದ್ಯುತ್ ಪ್ರವಾಹವನ್ನು ಪ್ರೇರಣೆ ಮಾಡುತ್ತೆ ಅಂತ ಹೇಳಿ ಫ್ಯಾರಡೆ ಫಸ್ಟ್ ಲಾ ಹೇಳುತ್ತೆ. ನೋಡಿ, ಫ್ಯಾರಡೆ ಮೊದಲನೇ ನಿಯಮ ಏನ್ ಹೇಳುತ್ತೆ ಮತ್ತೊಂದ್ಸಲ ನೋಡೋಣ. ಒಂದು ವಾಹಕಕ್ಕೆ ಹೊಂದಿಕೊಂಡಿರುವ, ಈ ಒಂದು ವಾಹಕ ಅಂತ ಹೇಳಿ ಅನ್ಕೊಳ್ಳಿ. ಓಕೆ, ಈ ಒಂದು ವಾಹಕಕ್ಕೆ ಹೊಂದಿಕೊಂಡಿರುವ ಅಥವಾ ಬದಲಾಗುತ್ತಿರುವ ಕಾಂತಕ್ಷೇತ್ರವು ವಾಹಕದಲ್ಲಿ ವಿದ್ಯುತ್ ಚಾಲಕ ಬಲವನ್ನು, ವಿದ್ಯುತ್ ಪ್ರವಾಹವನ್ನು ಪ್ರೇರಣೆ ಮಾಡುತ್ತೆ ಅಂತ ಹೇಳಿ ಒಂದನೇ ನಿಯಮ ಹೇಳಿದ್ರೆ, ಎರಡನೇ ನಿಯಮ ಏನ್ ಹೇಳುತ್ತೆ, ಆ ಒಂದು ಪ್ರೇರಿತ ಅಂದ್ರೆ ಪ್ರೇರಣೆ ಮಾಡಿದಂತಹ ವಿದ್ಯುತ್ ಚಾಲಕ ಬಲ ಏನಿರುತ್ತೆ ಅದು ವಿದ್ಯುತ್ ಪ್ರವಾಹವು ವಾಹಕಕ್ಕೆ ಹೊಂದಿಕೊಂಡಿರುವ ಕಾಂತಕ್ಷೇತ್ರದ ಬದಲಾವಣೆ ದರಕ್ಕೆ ಅದು ಅನುಪಾತದಲ್ಲಿ ಇರುತ್ತೆ ಅನ್ನುವಂಥದ್ದು ಎರಡನೆಯ ನಿಯಮ. ಇನ್ನು ವಿದ್ಯುತ್ ಜನಕ ಯಾರು, ಡೈನಮೋ. ಓಕೆ, ವಿದ್ಯುತ್ ಜನಕ ಡೈನಮೋ ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿಸೋದಕ್ಕೆ ಪರಿವರ್ತಿಸುವಂತಹ ಸಾಧನವನ್ನ ನಾವು ವಿದ್ಯುತ್ ಜನಕ ಅಂತ ಹೇಳಿ ಕರಿತೀವಿ. ಏನು, ಯಾಂತ್ರಿಕ ಶಕ್ತಿಯನ್ನ ಅಂದ್ರೆ ಒಂದು ಮೆಕ್ಯಾನಿಕಲ್ ಎನರ್ಜಿಯನ್ನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಉಪಯೋಗಿಸ್ತೀವಲ್ವಾ, ಆ ಒಂದು ಡಿವೈಸ್ ಅನ್ನ ನಾವು ವಿದ್ಯುತ್ ಜನಕ ಅಂತ ಹೇಳಿ ಕರಿತೀವಿ. ಜನರೇಟರ್, ಓಕೆ, ಎಲೆಕ್ಟ್ರಿಕಲ್ ಜನರೇಟರ್ ಅಂತ ಹೇಳಿ ಕರಿತೀವಿ, ಅಥವಾ ಡೈನಮೋ ಅಂತ ಕೂಡ ನಾವು ಕರಿತೀವಿ. ವಿದ್ಯುತ್ ಜನಕ ಅನ್ನುವಂಥದ್ದು ವಿದ್ಯುತ್ ಕಾಂತೀಯ ಪ್ರೇರಣೆ ತತ್ವವನ್ನ ಆಧರಿಸಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ವಿದ್ಯುತ್ ಕಾಂತೀಯ ಪ್ರೇರಣೆಯನ್ನೇ ಈ ಒಂದು ಡೈನಮೋ ಅಂದ್ರೆ ಆಧರಿಸಿದೆ, ಆದ್ರೆ ಅದ್ರ ಮೇಲೆ ಇದು ವರ್ಕ್ ಮಾಡುವಂಥದ್ದು. ಇನ್ನು ಡೈನಮೋ ನಿಯಮ ಅಥವಾ ಫ್ಲೆಮಿಂಗ್ ನ ಬಲಗೈ ನಿಯಮ ಏನ್ ಹೇಳುತ್ತೆ, ಕಾಂತಕ್ಷೇತ್ರ, ಪ್ರೇರಿತ ವಿದ್ಯುತ್ ಪ್ರವಾಹ ಮತ್ತು ಸುರುಳಿಯ ಚಲನೆ ಇವುಗಳ ನೇರಗಳಿಗಿರುವಂತಹ ಪರಸ್ಪರ ಸಂಬಂಧವನ್ನ ಫ್ಲೆಮಿಂಗ್ ನ ಬಲಗೈ ನಿಯಮ ತಿಳಿಸುತ್ತೆ. ಬಲಗೈನ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳು ಇವುಗಳನ್ನ ಪರಸ್ಪರ ನಾವು ಲಂಬವಾಗಿರುವಂತೆ ನಾವು ಹೊಂದಿಸ್ಕೊಂಡಾಗ ತೋರು ಬೆರಳು ಏನಿರುತ್ತೆ ಅದು ಕಾಂತಕ್ಷೇತ್ರದ ನೇರವನ್ನ ತೋರಿಸುತ್ತೆ, ಹೆಬ್ಬೆರಳು ವಾಹಕದ ಚಲನೆಯ ನೇರವನ್ನ ಸೂಚಿಸುತ್ತೆ, ಆಗ ಮಧ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹದ ನೇರವನ್ನ ಅದು ಸೂಚಿಸುತ್ತೆ. ಇನ್ನು ಫ್ಲೆಮಿಂಗ್ ನ ಎಡಗೈ ನಿಯಮ ಏನ್ ಹೇಳುತ್ತೆ ಅನ್ನೋದಾದ್ರೆ, ಕಾಂತಕ್ಷೇತ್ರದಲ್ಲಿ ಏರಿಸಲ್ಪಟ್ಟ ವಿದ್ಯುತ್ ಪ್ರವಾಹವನ್ನ ಹೊಂದಿರುವಂತಹ ಒಂದು ವಾಹಕವು ಯಾಂತ್ರಿಕ ಬಲ ಪ್ರಯೋಗವನ್ನ ಅದು ಅನುಭವಿಸುತ್ತೆ. ಇದರ ಪರಿಣಾಮವಾಗಿ ಏನಾಗುತ್ತೆ, ವಾಹಕ ಏನಿರುತ್ತೆ ಅದು ಯಾಂತ್ರಿಕ ಬಲದ ನೇರದಲ್ಲಿ ಅದು ಚಲಿಸ್ತಾ ಹೋಗುತ್ತೆ ಅಥವಾ ಚಲಿಸತೊಡಗುತ್ತೆ. ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತಕ್ಷೇತ್ರದ ದಿಕ್ಕಿಗೆ ಲಂಬವಾಗಿದ್ದಾಗ, ಪರ್ಪೆಂಡಿಕ್ಯುಲರ್ ಆಗಿದ್ದಾಗ ಯಾಂತ್ರಿಕ ಬಲ ಏನಾಗಿರುತ್ತೆ ಅದು ತುಂಬಾ ಮ್ಯಾಕ್ಸಿಮಮ್ ಆಗಿರುತ್ತೆ, ಜಾಸ್ತಿ ಇರುತ್ತೆ. ವಿದ್ಯುತ್ ಪ್ರವಾಹದ ದಿಕ್ಕು, ಕಾಂತಕ್ಷೇತ್ರದ ದಿಕ್ಕು ಮತ್ತು ಯಾಂತ್ರಿಕ ಬಲ, ವಾಹಕದ ಮೇಲೆ ವರ್ತಿಸುವ ದಿಕ್ಕು ಇವುಗಳಿಗೆ ಇರುವ ಸಂಬಂಧವನ್ನ ಫ್ಲೆಮಿಂಗ್ ನ ಎಡಗೈ ನಿಯಮ ತಿಳಿಸುತ್ತೆ. ಓಕೆ, ಇನ್ನು ಫ್ಲೆಮಿಂಗ್ ನ ಎಡಗೈ ನಿಯಮ ತಿಳಿಸುತ್ತೆ ಅಂತ ಹೇಳಿದ್ವಿ ಅಲ್ವಾ, ಅದರಲ್ಲಿ ಇನ್ನು ಹೆಚ್ಚಿನದಾಗಿ ನಾವು ನೋಡ್ತಾ ಹೋದ್ರೆ ಎಡಗೈ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳನ್ನ ನಾವು ಪರಸ್ಪರ ಲಂಬವಾಗಿರುವಂತೆ ನಾವು ಹೊಂದಿಸಿ, ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನ, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸಿದಾಗ ಹೆಬ್ಬೆರಳು ವಾಹಕದ ಮೇಲೆ ಪ್ರಯೋಗವಾಗುವಂತಹ ಯಾಂತ್ರಿಕ ಬಲದ ನೇರವನ್ನ ಅದು ಸೂಚಿಸುತ್ತೆ. ಓಕೆ, ಈಗ ವಿದ್ಯುತ್ ಮೋಟಾರ್ ಏನಿದು, ವಿದ್ಯುತ್ ಮೋಟಾರ್ ಅಂದ್ರೆ ಎಲೆಕ್ಟ್ರಿಕ್ ಮೋಟಾರ್ ಅಂತ ಹೇಳ್ತೀವಿ. ಇದು ಏನ್ ಮಾಡುತ್ತೆ ಅಂದ್ರೆ ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಆಗಿದೆ. ಎಲೆಕ್ಟ್ರಿಕ್ ಮೋಟಾರ್ ಅಂದ್ರೆ ಏನು, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ. ನೋಡಿ, ಒಂದು ವಿದ್ಯುತ್ ಶಕ್ತಿ ಇದೆ, ಓಕೆ, ಒಂದು ವಿದ್ಯುತ್ ಶಕ್ತಿ ಇದೆ, ಆ ಒಂದು ಎಲೆಕ್ಟ್ರಿಕಲ್ ಎನರ್ಜಿಯನ್ನ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುವಂತದ್ದೇ ಎಲೆಕ್ಟ್ರಿಕ್ ಮೋಟಾರ್. ಓಕೆ, ಸೊ ಇವನ್ನ ಕೆಲವೊಂದ್ಸತಿ ಕನ್ಫ್ಯೂಷನ್ ಮಾಡ್ತಾರೆ, ಕನ್ಫ್ಯೂಷನ್ ಆಗುವಂತ ಚಾನ್ಸಸ್ ನಿಮಗೆ ಇರುತ್ತೆ. ಸೊ ಹಾಗಾಗಿ ಈ ಒಂದು ಸರಳವಾಗಿರುವಂತಹ ಉತ್ತರ ಏನಿದೆ, ಪ್ರಶ್ನೆಗಳು ಏನಿದೆ, ಇವುಗಳನ್ನ ತುಂಬಾ ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ವಿದ್ಯುತ್ ಮೋಟಾರ್ ಅಂದ್ರೆ ಏನು, ವಿದ್ಯುತ್ ಅಂದ್ರೇನು ಎಲೆಕ್ಟ್ರಿಕಲ್ ಎನರ್ಜಿ, ಮೋಟಾರು ನಾವು ಅದನ್ನ ಓಡಿಸ್ಬೇಕು ಅಂದ್ರೆ ನಮ್ಮ ಎನರ್ಜಿಯನ್ನ ಹಾಕ್ಬೇಕು ಅಂದ್ರೇನು ಮೆಕ್ಯಾನಿಕಲ್ ಎನರ್ಜಿ, ಎಕ್ಸ್ಟರ್ನಲ್ ಎನರ್ಜಿ ಕೊಡ್ಬೇಕಾಗತ್ತೆ. ಸೊ ದಟ್ ಇಸ್ ಮೆಕ್ಯಾನಿಕಲ್ ಎನರ್ಜಿ. ಸೊ ವಿದ್ಯುತ್ ಎನರ್ಜಿ ಯಾಂತ್ರಿಕ ಶಕ್ತಿಯಾಗಿ ನಾವು ಪರಿವರ್ತಿಸ್ತೀವಿ, ಅದನ್ನೇ ನಾವೇನಂತ ಕರಿತೀವಿ, ವಿದ್ಯುತ್ ಮೋಟಾರು ಅಂತ ಹೇಳಿ ಕರಿತೀವಿ.
ಇನ್ನು ವಿದ್ಯುತ್ ಮೋಟಾರ್ನ ಉಪಯೋಗಗಳು ಅಂತ ನಾವು ನೋಡಿದಾಗ ವಿದ್ಯುತ್ ಬೀಸಣಿಗೆ ಮತ್ತೆ ಕ್ರೇನ್ಗಳು, ವಿದ್ಯುತ್ ಚಾಲಿತ ರೈಲುಗಳು, ಬಟ್ಟೆ ಗಿರಣಿಗಳು, ಇನ್ನು ಅನೇಕ ಸಾಧನಗಳಲ್ಲಿ ನಾವು ಮೋಟಾರ್ ಅನ್ನ ಬಳಸ್ತಾ ಹೋಗ್ತೀವಿ. ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಹು ಆಯ್ಕೆ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. ಬಹು ಆಯ್ಕೆ ಪ್ರಶ್ನೆಗಳು ನೋಡಿ, ಮೊದಲನೇದು, ಒಂದು ದಂಡಕಾಂತವನ್ನ ಸ್ವತಂತ್ರವಾಗಿ ತೂಗು ಹಾಕಿದಾಗ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ? ನೋಡಿ, ಒಂದು ದಂಡಕಾಂತ ಇದೆ, ಅದನ್ನ ನಾವು ಸ್ವತಂತ್ರವಾಗಿ ತೂಗು ಹಾಕಿದಾಗ ಯಾವುದು ಸರಿಯಾದ ಹೇಳಿಕೆ? ಅದು ಕೇಳೋದಕ್ಕಿಂತ ಮುಂಚೆನೆ ಹೇಳ್ಬೋದು. ಹಿಂದೆ ನಾವು ನೋಡಿದ್ವಿ ಏನಂತ, ಅದು ನಾರ್ತ್ ಇಂದ ಮತ್ತೆ ಸೌತ್ ಗೆ ಸೂಚಿಸುತ್ತೆ ಅಂತ ಹೇಳಿ, ಹೌದಲ್ವಾ? ಸೊ ಕಾಂತದ ಉತ್ತರ ಧ್ರುವವು ದಕ್ಷಿಣ ದಿಕ್ಕನ್ನ ಸೂಚಿಸುತ್ತೆ, ಹೌದಾ? ತಪ್ಪಲ್ವಾ? ಕಾಂತದ ಉತ್ತರ ಧ್ರುವವು ಉತ್ತರ ದಿಕ್ಕನ್ನ ಸೂಚಿಸುತ್ತೆ, ಹೌದಲ್ವಾ? ಕರೆಕ್ಟ್. ಕಾಂತದ ಉತ್ತರ ಧ್ರುವವು ಪೂರ್ವ ದಿಕ್ಕನ್ನು ಸೂಚಿಸುತ್ತೆ, ತಪ್ಪು. ಕಾಂತದ ಉತ್ತರ ಧ್ರುವವು ಪಶ್ಚಿಮ ದಿಕ್ಕನ್ನ ಸೂಚಿಸುತ್ತೆ, ತಪ್ಪು. ಸೊ ಸರಿಯಾದ ಉತ್ತರ ಕಾಂತದ ಉತ್ತರ ಧ್ರುವವು ಉತ್ತರ ದಿಕ್ಕನ್ನ ಸೂಚಿಸುತ್ತೆ. ಕೆಳಗಿನ ವಸ್ತುಗಳಲ್ಲಿ ಕಾಂತೀಯ ವಸ್ತು ಏನು? ನೋಡಿ, ಕೆಳಗಿನ ವಸ್ತುಗಳಲ್ಲಿ ಕಾಂತೀಯ ವಸ್ತು ಯಾವುದು ಅಂತ ಕೇಳಿದರೆ ತಾಮ್ರ, ಚಿನ್ನ, ಬೆಳ್ಳಿ, ಕೋಬಾಲ್ಟ್. ಎಸ್, ಯಾವುದು? ಕೋಬಾಲ್ಟ್ ಸರಿಯಾದ ಉತ್ತರ. ಮತ್ತೆ ಸ್ವಾಭಾವಿಕ ಕಾಂತಕ್ಕೆ ಉದಾಹರಣೆ ಯಾವುದು? ನೋಡಿ, ನ್ಯಾಚುರಲ್ ಮ್ಯಾಗ್ನೆಟ್ಗೆ ಎಕ್ಸಾಂಪಲ್ ಏನು? ದಟ್ ಇಸ್ ಲೋಡ್ ಸ್ಟೋನ್. ಓಕೆ, ಈ ಮಾರ್ಬಲ್, ರೆಡ್ ಸ್ಟೋನು, ಬ್ಲೂ ಸ್ಟೋನು ಇವ್ಯಾವು ಸ್ವಾಭಾವಿಕ ಕಾಂತಕ್ಕೆ ಉದಾಹರಣೆ ಅಲ್ಲ. ಒಂದು ಕಾಂತದ ಸಜಾತಿ ಧ್ರುವಗಳು ಯಾವುವು? ಒಂದು ಕಾಂತದ ಸಜಾತಿ ಧ್ರುವಗಳು ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಆಕರ್ಷಿಸಲ್ಪಡುತ್ತಾ, ವಿಕರ್ಷಿಸಲ್ಪಡುತ್ತಾ? ಕೆಲವೊಮ್ಮೆ ಆಕರ್ಷಿಸುತ್ತೆ, ಕೆಲವೊಮ್ಮೆ ವಿಕರ್ಷಿಸುತ್ತೆ. ಆಕರ್ಷಿಸುವುದು ಇಲ್ಲ, ವಿಕರ್ಷಿಸುವುದು ಇಲ್ಲ ಅಂತ ಇದೆ. ಸಜಾತಿ ಅಂದ್ರೇನು? ಸಮ ಅಂತ ನಾವು ಹೇಳ್ತೀವಿ, ಅಂದ್ರೆ ಒಂದೇ ತರ ಇರುವಂತದ್ದು. ಒಂದೇ ತರ ಅಂದ್ರೆ ಲೈಕ್ ಪೋಲ್ಸ್ ಇದ್ದಾಗ ಏನಾಗುತ್ತೆ? ರಿಪಲ್ ಈಚ್ ಅದರ್ ಅಂತ ಹೇಳ್ತೀವಿ, ಅಂದ್ರೇನು? ವಿಕರ್ಷಿಸುತ್ತೆ. ಕೆಳಗಿನ ಯಾವ ಹೇಳಿಕೆ ಸರಿ ಇಲ್ಲ? ಕಾಂತದ ವಿಜಾತಿ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತೆ. ಆಕರ್ಷಣೀಯ ಬಲವು ಧ್ರುವ ಪ್ರದೇಶದಲ್ಲಿ ಹೆಚ್ಚಾಗಿ ಇರುತ್ತೆ. ಕಾಂತವನ್ನ ಸ್ವತಂತ್ರವಾಗಿ ತೂಗು ಹಾಕಿದಾಗ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ನಿಶ್ಚಲವಾಗಿರುತ್ತೆ. ಮತ್ತು ಕಾಂತವು ಕಾಂತೀಯ ವಸ್ತುಗಳನ್ನ ಅದು ಆಕರ್ಷಿಸುತ್ತೆ. ಸರಿಯಾದ ಉತ್ತರ ಯಾವುದು? ಅಂದ್ರೆ ಇಲ್ಲಿ ಯಾವ ಹೇಳಿಕೆ ತಪ್ಪು ಅಂತ ಕೇಳಿದರೆ ತಪ್ಪಾದ ಹೇಳಿಕೆ ಯಾವುದು? ಕಾಂತವನ್ನ ಸ್ವತಂತ್ರವಾಗಿ ನಾವು ತೂಗು ಹಾಕಿದಾಗ ಅದು ಉತ್ತರ ಮತ್ತೆ ದಕ್ಷಿಣ ದಿಕ್ಕಿನಲ್ಲಿ ನಿಶ್ಚಲವಾಗಿರುತ್ತೆ, ಹೌದಲ್ವಾ? ಅಂದ್ರೆ ಅಲ್ಲಿ ಅದು ತೂಗಾಕಲ್ಪಡುತ್ತೆ. ಸೊ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ನಿಶ್ಚಲವಾಗುತ್ತೆ ಅಂತ ಹೇಳಿದರೆ ದಿಸ್ ಇಸ್ ರಾಂಗ್ ಆನ್ಸರ್. ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ನೋಡಿ, ಕಾಂತೀಯ ಬಲ ರೇಖೆಗಳು ಏನಿದಾವೆ ಇವು ಒಂದನ್ನ ಒಂದು ಯಾವತ್ತೂ ಕೂಡ ಇಂಟರ್ಸೆಕ್ಟ್ ಮಾಡೋಲ್ಲ, ಮೀನ್ಸ್ ಛೇದಿಸುವುದಿಲ್ಲ. ಓಕೆ, ಆಮೇಲೆ ವಿದ್ಯುತ್ ಕಾಂತವು ಒಂದು ಡ್ಯಾಶ್ ಕಾಂತ. ಅಂದ್ರೆ ವಿದ್ಯುತ್ ಕಾಂತ ಯಾವಾಗ್ಲೂ ಅದು ಸ್ವಾಭಾವಿಕ ಕಾಂತ ಅಲ್ಲ, ದುರ್ಬಲ ಕಾಂತವೂ ಅಲ್ವಾ, ಹಾಗಂತ ಶಾಶ್ವತ ಕಾಂತವೂ ಅಲ್ಲ. ಅದು ಒಂದು ಟೆಂಪರರಿ ಮ್ಯಾಗ್ನೆಟ್. ಓಕೆ, ಪರ್ಮನೆಂಟ್ ಮ್ಯಾಗ್ನೆಟ್ ಅಲ್ಲ, ಟೆಂಪರರಿ ಮ್ಯಾಗ್ನೆಟ್ ಅಂದ್ರೇನು? ತಾತ್ಕಾಲಿಕ ಕಾಂತ. ಕಾಂತೀಯ ಬಲ ರೇಖೆಗಳು ಸಾಂದ್ರತೆಯು ಮತ್ತು ಕಾಂತಕ್ಷೇತ್ರದ ಬಲವು ಒಂದಕ್ಕೊಂದು ಯಾವಾಗ್ಲೂ ನೇರ ಅನುಪಾತದಲ್ಲಿರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕಾಂತೀಯ ಬಲ ರೇಖೆಗಳ ಸಾಂದ್ರತೆ ಏನಿರುತ್ತೆ ಮತ್ತು ಕಾಂತಕ್ಷೇತ್ರದ ಬಲ ಏನಿರುತ್ತೆ ಇವೆರಡೂ ಕೂಡ ಒಂದಕ್ಕೊಂದು ನೇರ ಅನುಪಾತದಲ್ಲಿ ಇರುತ್ತೆ. ಅಂದ್ರೆ ಅದರ ಸಾಂದ್ರತೆ ಹೆಚ್ಚಿದಂತೆ ಕಾಂತಕ್ಷೇತ್ರದ ಬಲ ಕೂಡ ಹೆಚ್ಚಾಗ್ತಾ ಹೋಗುತ್ತಲ್ವಾ, ಹಾಗಾಗಿ ಅದು ನೇರ ಅನುಪಾತದಲ್ಲಿ ಇರುತ್ತೆ. ಅಂದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಂತ. ಸೊ ಉತ್ತರ ಒಂದು ನೇರ ಅನುಪಾತದಲ್ಲಿ ಇರುತ್ತದೆ. ಅತಿ ಚಿಕ್ಕ ಸಣ್ಣ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಮಂಡಲದಲ್ಲಿ ಅಳೆಯುವ ಸಾಧನ ಯಾವುದು? ಅತಿ ಚಿಕ್ಕ ಅಥವಾ ಸಣ್ಣ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನ ಒಂದು ಮಂಡಲದಲ್ಲಿ ಅಳೆಯುವಂತ ಸಾಧನ ಯಾವುದು? ದಟ್ ಇಸ್ ಗೆಲ್ವನೋಮೀಟರ್. ಓಕೆ, ಸೊ ಉತ್ತರ ಏನು? ಗೆಲ್ವನೋಮೀಟರ್. ವಿದ್ಯುತ್ ಕಾಂತೀಯ ಪ್ರೇರಣೆಯಲ್ಲಿ ಪ್ರೇರಿತ ವಿದ್ಯುತ್ ಮೇಲೆ ಪ್ರಭಾವ ಬೀರುವಂತಹ ಅಂಶ ಅಂತ ಕೇಳಿದರೆ ಯಾವುದು? ಸುರುಳಿಯ ಸುತ್ತುಗಳು ಮತ್ತು ಕಾಂತಕ್ಷೇತ್ರದ ಬದಲಾವಣೆಯ ದರ. ಹಿಂದೆ ನೋಡಿದ್ವಿ ಅಲ್ವಾ? ಸೊ ದಿಸ್ ಇಸ್ ರೈಟ್ ಆನ್ಸರ್. ಇನ್ನು ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕದ ಸುತ್ತ ಉಂಟಾಗುವಂತಹ ಕಾಂತಕ್ಷೇತ್ರ ಯಾವಾಗ್ಲೂ ಏಕಕೇಂದ್ರೀಯ ವೃತ್ತಗಳು ಆಗಿರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವಾಗ್ಲೂ ಏನಾಗಿರುತ್ತೆ? ಕೇಂದ್ರೀಯ
ವೃತ್ತಗಳು ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನಾವು ನೋಡೋದಾದ್ರೆ, ವಿದ್ಯುತ್ ಪ್ರವಹಿಸುತ್ತಿರುವಂತಹ ನೇರ ವಾಹಕದ ಸುತ್ತ ಉಂಟಾಗುವ ಕಾಂತಕ್ಷೇತ್ರವನ್ನ ಸೂಚಿಸುವ ಬೆರಳು ಯಾವುದು? ನೋಡಿ, ವಿದ್ಯುತ್ ಪ್ರವಹಿಸ್ತಾ ಇರುವಂತಹ ನೇರ ವಾಹಕದ ಸುತ್ತ ಉಂಟಾಗುವ ಕಾಂತಕ್ಷೇತ್ರವನ್ನ ಸೂಚಿಸುವ ಬೆರಳು ಯಾವುದು? ಬಲಗೈನ 4 ಬೆರಳುಗಳು. ಓಕೆ. ವಿದ್ಯುತ್ ಕಾಂತೀಯ ಪ್ರೇರಣೆಯಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹವು ವಾಹಕಕ್ಕೆ ಹೊಂದಿಕೊಂಡಿರುವ ಕಾಂತಕ್ಷೇತ್ರದ ಬದಲಾವಣೆಯ ದರಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಅಂದ್ರೇನು? ಈ ಪ್ರೇರಿತ ವಿದ್ಯುತ್ ವಾಹಕ ಏನು ಇದು ಕೂಡ ಜಾಸ್ತಿ ಆದ್ರೆ ಅದು ಜಾಸ್ತಿ ಆಗುತ್ತೆ, ಅದು ಕಮ್ಮಿ ಇದ್ರೆ ಇದು ಕೂಡ ಕಮ್ಮಿ ಆಗಿರುತ್ತೆ. ಸೊ ಹಾಗಾಗಿ ಬದಲಾವಣೆಯ ದರಕ್ಕೆ ಅದು ನೇರ ಅನುಪಾತದಲ್ಲಿ ಇರುವಂತದ್ದು. ಇನ್ನು ವಿದ್ಯುತ್ ಕಾಂತೀಯ ಪ್ರೇರಣೆಯಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹವು ಸುರುಳಿಯ ಸುತ್ತುಗಳು ಹೆಚ್ಚಾದಂತೆ ಅದು ಕೂಡ ಹೆಚ್ಚಾಗುತ್ತೆ. ಇನ್ನು ವಿದ್ಯುತ್ ಜನಕವು ಈ ಸಾಧನವಾಗಿದೆ. ಏನು ನೋಡಿ, ವಿದ್ಯುತ್ ಜನಕ ಅಂದ್ರೆ ಏನು? ಎಲೆಕ್ಟ್ರಿಕ್ ಜನರೇಟರ್ ಅಂತ ಹೇಳಿದ್ವಿ. ಅದು ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತೆ. ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವುದು ವಿದ್ಯುತ್ ಜನಕ. ಓಕೆ. ಮೆಕ್ಯಾನಿಕಲ್ ಎನರ್ಜಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವಂತದ್ದು. ಇನ್ನು ಫ್ಲೆಮಿಂಗ್ ನ ಬಲಗೈ ನಿಯಮದ ಪ್ರಕಾರ ಕಾಂತಕ್ಷೇತ್ರವನ್ನ ಸೂಚಿಸುವ ಬೆರಳು ಅಂತ ಕೇಳಿದರೆ, ಫ್ಲೆಮಿಂಗ್ ನ ಬಲಗೈ ನಿಯಮದ ಪ್ರಕಾರ ಕಾಂತಕ್ಷೇತ್ರವನ್ನ ಸೂಚಿಸುವಂತಹ ಬೆರಳು, ಕಾಂತಕ್ಷೇತ್ರ ಮಧ್ಯದ ಬೆರಳ, ಹೆಬ್ಬೆರಳ, ಕಿರುಬೆರಳ, ತೋರು ಬೆರಳ? ಕಾಂತಕ್ಷೇತ್ರವನ್ನ ಸೂಚಿಸುವಂತಹ ಬೆರಳು ದಟ್ ಇಸ್ ತೋರು ಬೆರಳು. ಓಕೆ. ಫ್ಲೆಮಿಂಗ್ ನ ಬಲಗೈ ನಿಯಮದ ಪ್ರಕಾರ ವಾಹಕದ ನೇರವನ್ನು ಸೂಚಿಸುವ ಬೆರಳು. ನೋಡಿ, ಇಲ್ಲಿ ಎಷ್ಟು ಪ್ರಶ್ನೆ ಬಂದ್ವು ಫ್ಲೆಮಿಂಗ್ ರೈಟ್ ಹ್ಯಾಂಡ್ ರೂಲ್ ಅಲ್ಲಿ. ಕಾಂತಕ್ಷೇತ್ರವನ್ನ ಸೂಚಿಸುವ ಬೆರಳು ತೋರು ಬೆರಳು, ಆಯ್ತಾ? ವಾಹಕದ ನೇರವನ್ನ ಸೂಚಿಸುವಂತಹ ಬೆರಳು, ವಾಹಕದ ನೇರ ಅಂದ್ರೇನು? ಸ್ಟ್ರೈಟ್ ಇರುತ್ತೆ. ಸೊ ಹಾಗಾದ್ರೆ ಹೆಬ್ಬೆರಳು ಕೂಡ ಸ್ಟ್ರೈಟ್ ಇರುತ್ತೆ. ಸೊ ಸ್ಟ್ರೈಟ್ ಇರುವಂತದ್ದು ಅದು ಹೆಬ್ಬೆರಳು. ಆಮೇಲೆ ಫ್ಲೆಮಿಂಗ್ ನ ಬಲಗೈ ನಿಯಮದ ಪ್ರಕಾರ ಪ್ರೇರಿತ ವಿದ್ಯುತ್ ಪ್ರವಾಹದ ನೇರವನ್ನ ಸೂಚಿಸುವಂತಹ ಬೆರಳು, ಓಕೆ, ದಟ್ ಇಸ್ ಮಧ್ಯದ ಬೆರಳು. ಅಂದ್ರೆ ಇಲ್ಲಿ ಫ್ಲೆಮಿಂಗ್ ನಿಯಮದ ಪ್ರಕಾರ ಕಾಂತಕ್ಷೇತ್ರವನ್ನ ತೋರು ಬೆರಳು ಸೂಚಿಸಿದ್ರೆ ವಾಹಕದ ನೇರವನ್ನ ಹೆಬ್ಬೆರಳು ಸೂಚಿಸುತ್ತೆ, ಮತ್ತೆ ವಿದ್ಯುತ್ ಪ್ರವಾಹದ ನೇರವನ್ನ ಸೂಚಿಸುವ ಬೆರಳು ಮಧ್ಯದ ಬೆರಳು ಆಗಿರುತ್ತೆ. ಇನ್ನು ವಿದ್ಯುತ್ ಮೋಟಾರ್ ನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತಕ್ಷೇತ್ರದ ದಿಕ್ಕಿಗೆ ಲಂಬವಾಗಿದ್ದಾಗ ಯಾಂತ್ರಿಕ ಬಲ ಯಾವಾಗ್ಲೂ ಹೆಚ್ಚಾಗಿರುತ್ತೆ, ಬಹಳಷ್ಟು ಇರುತ್ತೆ. ಅದಕ್ಕೆ ನಾವು ಗರಿಷ್ಠ ಅಂತ ಹೇಳಿ ಹೇಳ್ತೀವಿ. ವಿದ್ಯುತ್ ಮೋಟಾರ್ ಅಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತಕ್ಷೇತ್ರದ ದಿಕ್ಕಿಗೆ ಲಂಬವಾಗಿದ್ದಾಗ ಯಾಂತ್ರಿಕ ಬಲ ಜಾಸ್ತಿ ಇರುತ್ತೆ. ಇನ್ನು ಫ್ಲೆಮಿಂಗ್ ನ ಎಡಗೈ ನಿಯಮದ ಪ್ರಕಾರ ವಾಹಕದ ಮೇಲೆ ಫ್ಲೆಮಿಂಗ್ ನ ಎಡಗೈ ನಿಯಮದ ಪ್ರಕಾರ ವಾಹಕದ ಮೇಲೆ ಪ್ರಯೋಗವಾಗುವ ಯಾಂತ್ರಿಕ ಬಲವನ್ನ ಸೂಚಿಸುವ ಬೆರಳು ಯಾವುದು? ಯಾಂತ್ರಿಕ ಬಲವನ್ನ ಸೂಚಿಸುವ ಬೆರಳು ಹೆಬ್ಬೆರಳಾಗಿರುತ್ತೆ. ಓಕೆ. ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ದಟ್ ಇಸ್ ಎಲೆಕ್ಟ್ರಿಕ್ ಮೋಟಾರ್. ಎಲೆಕ್ಟ್ರಿಕ್ ಮೋಟಾರ್ ಅನ್ನ ಹೊಂದದೇ ಇರುವಂತಹ ಸಾಧನ ಯಾವುದು? ನೋಡಿ, ವಿದ್ಯುತ್ ಫ್ಯಾನ್. ಇದು ಕೂಡ ನಾವು ಆನ್ ಮಾಡಿದ್ರೆ ಏನಾಗುತ್ತೆ? ಕೆಲಸ ಮಾಡುತ್ತೆ. ಮೆಕ್ಯಾನಿಕಲ್ ಎನರ್ಜಿ, ಓಕೆ, ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ, ಅದನ್ನ ನಾವು ವಿದ್ಯುತ್ ಮೋಟಾರ್ ಅಂತ ಕರಿತೀವಿ. ಇನ್ನು ವಾಷಿಂಗ್ ಮಿಷಿನ್, ಓಕೆ, ವಾಷಿಂಗ್ ಮಿಷಿನ್ ನಲ್ಲಿ ನಾವು ನೋಡ್ತೀವ? ನೋ. ಮಿಕ್ಸಿ, ಇದು ಎಲೆಕ್ಟ್ರಿಕ್ ಮೋಟಾರ್ ಹೊಂದಿರದೇ ಇರುವಂತಹ ಸಾಧನ ಅಂತ ಕೇಳಿದ್ದಾರೆ. ಓಕೆ, ಇದು ಎಲೆಕ್ಟ್ರಿಕ್ ಮೋಟಾರು ಅಂದ್ರೆ ಎಲೆಕ್ಟ್ರಿಕ್ ಫ್ಯಾನ್, ಇದು ಕೂಡ ಎಲೆಕ್ಟ್ರಿಕ್ ಮೋಟಾರ್ ಅನ್ನ ಹೊಂದಿದೆ. ಎಲೆಕ್ಟ್ರಿಕ್ ವಾಷಿಂಗ್ ಮಿಷಿನ್ ಅಂದ್ರೆ ಇದು ಕೂಡ ಎಲೆಕ್ಟ್ರಿಕ್ ಮೋಟಾರ್ ಅನ್ನ ಹೊಂದಿದೆ. ಮಿಕ್ಸಿ, ಓಕೆ, ಎಲೆಕ್ಟ್ರಿಕ್ ಮಿಕ್ಸಿ. ಸೊ ಇದು ಕೂಡ ಎಲೆಕ್ಟ್ರಿಕ್ ಮೋಟಾರ್ ಅನ್ನ ಹೊಂದಿದೆ. ಆದ್ರೆ ಈ ಜನರೇಟರ್ ಏನಿದೆಯಲ್ಲ, ಕರೆಂಟ್ ಹೋದಾಗ ನಾವಿದನ್ನ ಜನರೇಟರ್ ಅನ್ನ ಯೂಸ್ ಮಾಡ್ತೀವಿ, ಹೌದಲ್ವಾ? ಅಂದ್ರೆ ಸಿಂಪಲ್ ಆಗಿ ನಿಮಗೆ ತಲೆಯಲ್ಲಿ ಇಟ್ಕೊಳಕ್ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಎಲೆಕ್ಟ್ರಿಕ್ ಮೋಟಾರ್ ಏನಿದೆಯಲ್ಲಪ್ಪ, ಇದು ಜನರೇಟರ್ ಎಲೆಕ್ಟ್ರಿಕ್ ಮೋಟಾರ್ ಅನ್ನ ಒಳಗೊಂಡಿಲ್ಲ. ಓಕೆ. ಇನ್ನು ಫ್ಲೆಮಿಂಗ್ ನ ಎಡಗೈ ನಿಯಮದ ಪ್ರಕಾರ ಕಾಂತಕ್ಷೇತ್ರದ ನೇರವನ್ನ ಸೂಚಿಸುವಂತಹ ಬೆರಳು. ನೋಡಿ, ಫ್ಲೆಮಿಂಗ್ ನ ಎಡಗೈ ನಿಯಮದ ಪ್ರಕಾರ ಕಾಂತಕ್ಷೇತ್ರದ ನೇರವನ್ನ ಸೂಚಿಸುವ ಬೆರಳು ಯಾವಾಗ್ಲೂ ತೋರು ಬೆರಳಾಗುತ್ತೆ. ಬಟ್ ಅದರಲ್ಲಿ ಬಲಗೈಯಲ್ಲಿ ಮಧ್ಯದ ಬೆರಳಾಗಿತ್ತು. ಇನ್ನು ಫ್ಲೆಮಿಂಗ್ ನ ಎಡಗೈ ನಿಯಮದ ಪ್ರಕಾರ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸುವ ಬೆರಳು, ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸುವ ಬೆರಳು ದಟ್ ಇಸ್ ಯಾವುದು? ಮಧ್ಯದ ಬೆರಳು ಆಗಿರುತ್ತೆ. ಯಾವ್ದಾಗಿರುತ್ತೆ? ಮಧ್ಯದ ಬೆರಳು ಆಗಿರುತ್ತೆ. ಓಕೆ. ಸೊ ಇದು ಇವತ್ತಿನ ಒಂದು ಟಾಪಿಕ್ ಆಗಿತ್ತು. ಓಕೆ.
ನಾವಿಲ್ಲಿವರೆಗೂ ಯಾವ ಒಂದು ವಿಷಯದ ಬಗ್ಗೆ ನಾವು ತಿಳ್ಕೊಂಡ್ವಿ? ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆಯ ಪ್ರಶ್ನೆಗಳನ್ನ ನಾವು ನೋಡಿದ್ವಿ. ಇನ್ನು ಮುಂದಿನ ಒಂದು ಕ್ಲಾಸ್ ಅಲ್ಲಿ ನಾವು ಶಕ್ತಿ ಈ ಒಂದು ಪಾಠದ ಬಗ್ಗೆ ನಾವು ನೋಡೋಣ. ಇದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಇದೆ, ಏನು ಸಿಲೆಬಸ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಅದ್ರೊಳಗಡೆ ನೋಡ್ತಾ ಹೋಗಿ ಯಾವ ಒಂದು ಟಾಪಿಕ್ ಕೂಡ ಮಿಸ್ ಆಗೋದಿಲ್ಲ ನಿಮ್ಗೆ. ಓಕೆ, ಸೊ ಲರ್ನರ್ಸ್ ಅಡ್ಡ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಿಸೋದಕ್ಕೆ ಎಲ್ರಿಗೂ ಧನ್ಯವಾದಗಳು.